ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ಸರ್ ನೋಡಿ ಸರ್, ನಿಮ್ಮ ಮನೆಯಲ್ಲಿ ಖಂಡಿತ ಅಲ್ಲ ಕೂಡ ನೀವು ಇಷ್ಟೊಂದು ಚೆನ್ನಾಗಿ ಆಗಬೇಕಾದ್ರೆ ಖಂಡಿತ ಅಲ್ಲ ಕೂಡ ಏನು ಇದು ಕೈ ಕೊಡ್ತಾ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಮನೆ ಮುಂದ್ಗಡೆ ಒಂದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಳೆ ಎಕ್ಕದ ಎಲೆಯನ್ನು ಕೈಗೆ ದುಡ್ಡು ಹತ್ತುತ್ತಾ ಇಲ್ಲ ಬಿಸಿನೆಸ್. ಸರ್ ಒಂದು ಮಾತು ಹೇಳ್ತೀನಿ ಕೇಳಿ ಸರ್, ಏನು ಬಿಸ್ನೆಸ್ ಮಾಡ್ತಾಯಿದ್ದೀರಾ? ನಾವು ಹೋಟ್ಲು ಸರ್. ಹೋಟ್ಲ್ ನಿಮ್ಮ ಮನೆಯಲ್ಲಿ ನಾನು ಹೇಳ್ತೀನಿ ನೋಡಿ, ನಿಮ್ಮ ದುಡ್ಡಿಗೋಸ್ಕರ ಹೇಳ್ತೀನಿ. ಬಿಳೆ ಎಕ್ಕದ ಇದೆಯಲ್ಲ, ಎಕ್ಕದ ಎಲೆಯನ್ನು ತಗೊಬಂದು ಪ್ರತಿ ಶುಕ್ರವಾರ ಸಹ 6 ಬಿಳೆ ಎಕ್ಕದ ಅಂದರೆ ಈ ಒಂದು ಏನಾಗುತ್ತೆ, ಎಕ್ಕದ ಹೂವು ಥರದ ಮುಖ್ಯ, ಎಕ್ಕದ ಎಲೆನ ತಗೊಬಂದು 6 ಎಲೆನ ತಂದು ಪೂಜೆ ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಒಂದು 6 kg ಅಷ್ಟು ಅವರೆಕಾಳನ್ನು ಇಡಿ, ತುಂಬ ಒಳ್ಳೆಯದಾಗುತ್ತೆ. 6 kg ಅಷ್ಟು ಬಿಳೆ ಅವರೆಕಾಳನ್ನ ತಂದಿಡಿ, ಒಂದು ಲಕ್ಸುರಿಯಾಗಿ ಆ ಮೂಲೆಯಲ್ಲಿ ಕ್ಯಾಶ್ ಬಾಕ್ಸ್ ಹತ್ರ ಇಡಿ, ಅದು ತುಂಬ ನಿಮಗೆ ಫೈನಾನ್ಸ್ ಅಭಿವೃದ್ಧಿ ಮಾಡುತ್ತೆ. ಮತ್ತು ಕಡಲೆಕಾಳನ್ನು ಒಂದು 6 kg ಅಷ್ಟು ತಂದಿಡಿ, ಕಡಲೆಕಾಳನ್ನು ಕೂಡ ಒಂದು 6 kg, ಎರಡನ್ನೂ ಒಟ್ಟಿಗೆ ತಂದಿಡಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ, ತುಂಬ ದೊಡ್ಡ ಇಂಪ್ರೂವ್ಮೆಂಟ್ ಕೊಡುತ್ತೆ, ತುಂಬ ದೊಡ್ಡ ವೈಬ್ರೇಷನ್ ಕೊಡುತ್ತೆ 100%. ಆಯ್ತು, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಸೊ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಸೊ ನಾನೊಟ್ಟಿಗೆ ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ದಯಮಾಡಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಬಹಳಷ್ಟು ಜನ ಕರೆ ಸಿಗಲಿ ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಿರ್ತಾರೆ. ನಿಮಗೆ ಸಿಕ್ಕಿದೆ ಉಪಯೋಗ. ಹಲೋ, ಓಕೆ, ಚೂರು ಜೋರಾಗಿ ಮಾತಾಡ್ತೀರಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, GK ನಯನ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 17/2011. ಯಾವ ತಿಂಗಳು? 17 ಮೇ 2011. ಟೈಮು ರಾತ್ರಿ 10:40 10:40. ಓಕೆ, 17/5ನೇ ತಿಂಗಳು 2011, ಸಮಯ 10:40 ಸಂಜೆ 2011. ಏನಿದೆ ಪ್ರಶ್ನೆ ತಮ್ಮದು? ಅವ್ರದ್ದು ಅದೇ ಭವಿಷ್ಯ ವಿದ್ಯಾಭ್ಯಾಸ ಹೇಗಿದೆ ಕೇಳೋಣ ಅಂತ ಗುರುಜಿ ಮಾಡಿದೆ. ನಮಸ್ತೆ. ಆರ್ಯವರ್ಧನ್ ನವರತ್ನ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಇದ್ದಾರೆ ನಮ್ಮ ಜೊತೆ, ಮಾತನಾಡಿ. ಓಕೆ. ಹಲೋ. ಹಾಂ ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಂ ನಮಸ್ತೆ. ಟೈಮಿಂಗ್ಸ್ ಹೇಳಿ ಮುಗೋದು? 10:40 ರಾತ್ರಿ ಗುರುಗಳೇ. 10:40 ರಾತ್ರಿ. 10:40 ರಾತ್ರಿ. ಏನು ಪ್ರಶ್ನೆ ಏನು ಸರ್ ಇದು? ಸರ್ ಅದೇ ವಿದ್ಯಾಭ್ಯಾಸ ಆರೋಗ್ಯ ಕೇಳಬೇಕಿತ್ತು. ವಿದ್ಯಾಭ್ಯಾಸ ಆರೋಗ್ಯ ಭಾಳ ಮಿರಾಕಲ್. ಇವಾಗ 14 ವರ್ಷ 8 ತಿಂಗಳು 8 ದಿವಸ ಆಯ್ತು ಇವತ್ತಿಗೆ, ಟೈಮಿಂಗ್ ಸಮೇತ ತೋರಿಸ್ತಾ ಇದೆ. ಆರೋಗ್ಯ ನೀವಾಗೆ ಬಲವಂತ ಕೇಳಿದ್ರೆ ಆರೋಗ್ಯ ಕೆಟ್ಟೋಯ್ತಾ? ಇಲ್ಲ, ಚೆನ್ನಾಗಿದೆ. ಮತ್ತೆ ಯಾಕೆ ಸರ್ ಇಲ್ದಿರೋದೆಲ್ಲ ತಲೆ ಮೇಲೆ ಎಳ್ಕತ್ತೀರಾ? ಆಯ್ತು ಗುರುಜಿ. ಮನೇಲಿ ಟಿವಿ ನೋಡ್ತೀವಿ ಹಾಲಲ್ಲಿ ಅಂತಬಿಟ್ಟು ಹಾಲಲ್ಲೇ ಬಾತ್ರೂಮ್ ಕಟ್ಕೊಳಕ್ಕಾಗತ್ತಾ? ಇಲ್ಲ. ನಿಮ್ದೆಲ್ಲ ತಪ್ಪಲ್ವ ಸರ್? ಇರೋ ಮಗಳನ್ನ ಆರೋಗ್ಯ ಹೆಂಗಿದೆ? ಯಾಕೆ ಸರ್ ನಾವೆಲ್ಲ ಅಸ್ತು ಅಂತ ಹೇಳ್ತೀವಿ, ನಮ್ಮ ಬಾಯಲ್ಲಿ ಬಂದ್ಬಿಟ್ರೆ ಹಾಳಾಗೋಗ್ಬಿಡ್ತಾರೆ. ಏನು ಹೇಳಿ? ದಿವಸ ಬೆಳಿಗ್ಗೆ ದೇವ್ರನ್ನ ಜಪ ಮಾಡ್ತೀವಿ ಸರ್, ಯಾವುದೋ ಎಣ್ಣೆ ಅಂಗಡಿಲಿ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಬರೋಕ್ಕಲ್ಲ ಇಲ್ಲಿ. ಏನು ಹೇಳಿ? ಸಂಜೆ ಆದಮೇಲೆ ಎಣ್ಣೆ ಹೊಡಿಯೋಕೆ ಹೋಗೋದು, ಪಬ್ಬಿಗೆ ಹೋಗೋದು, ಇದೆಲ್ಲ ನಮ್ಮ ಕೆಲಸ ಅಲ್ಲ. ಏನು ಹೇಳಿ? ಗ್ಯಾಪಲ್ಲಿ ಸಿಕ್ತು ಅಂತೇಳಿ ಬೇರೆ ಬಿಸ್ನೆಸ್ ಮಾಡೋಕ್ಕೆ ಹೋಗಲ್ಲ. ಅಷ್ಟೆಲ್ಲ ಹೇಳೋದು ರೀ 24 hours. ನಮಗೂ ಬುದ್ಧಿ ಇದೆ ಅಂತ ಬೇರೆ ಬಿಸ್ನೆಸ್ ಮಾಡ್ಬೋದಾಯ್ತಾನೆ. ಈಗ ಯಾಕೆ ಇವೆಲ್ಲ ಕೇಳ್ತೀರಾ? ಇರೋ ಸರ್ ನನ್ನ ಮಗಳಿಗೆ ಚೆನ್ನಾಗಿ ಓದ್ತಾಳ, ಏನು ಪೂಜೆ ಮಾಡಬೇಕು, ಯಾವ ಗ್ರಹ ತಗೋಬೇಕು, ಯಾವ ಥರ ಸ್ಟೋನ್ ತಗೋಬೇಕು ಹೇಳಿ ಅನ್ನೋದ್ಬಿಟ್ಟು ಆರೋಗ್ಯ ಹೇಳಿ. ನಾನೇನು ಡಾಕ್ಟ್ರಾ? ಅಲ್ಲಿ ಹೇಳ್ತೀನಿ, ನಾನು ಏನಿಲ್ಲ. ನನ್ನ ಕಣ್ಣು ಏನು ಗೊತ್ತಾ ಸರ್, ಇನ್ನು 50 ವರ್ಷಕ್ಕೆ ಆರೋಗ್ಯ ಹಾಳಾಗುತ್ತೆ ಅಂದರೆ ಅದು ಇವತ್ತೇ ಬಾಯ್ಬಿಟ್ಟು ಹೇಳ್ಬಿಡ್ತೀನಿ. ಏನು ಹೇಳಿ? ನಿಮ್ಗೆ ಅರ್ಥ ಆಯ್ತಾ? 50 ವರ್ಷಕ್ಕೆ ಗೊತ್ತಾಗುತ್ತೆ ನಿಮ್ಮ ಮಗಳಿಗೆ ಏನೋ ಒಂದು ಆಗುತ್ತೆ ರೀ ಅಂದ್ಬಿಡ್ತೀನಿ. ನೀವು ಇವಾಗಲಿಂದಲೇ ಗಾಬರಿ ಆಯ್ತೀರ, ಅಯ್ಯೋ ನಮ್ಮ ಮಗಳಿಗೆ ಉಸಿರು ಕೇಳುತ್ತೆ ಅಂತ. ಅರ್ಥ ಆಯ್ತಾ? ಇದನ್ನು ತುಂಬ ಜನಕ್ಕೆ ಕೇಳೋಕ್ಕೆ ಸರ್, ನಾವೇನೇ ಬೆಳಗ್ಗೆ ಇವಾಗ 6 ಗಂಟೆಯಿಂದ ಬೇರೆದು ಮಾತಾಡೋದ್ರಲ್ಲಿ ಜ್ಯೋತಿಷ ಮಾತಾಡ್ತಾ ಇದ್ದೀನಿ, ಬೇರೆ ಏನಾದ್ರು ಮಾತಾಡ್ಬೋದು, ಪಬ್ಲಿಕ್ ಫೋನ್ ತಗೋತೀನಿ ಅನುಕೂಲ ಆಗಲಿ ಅಂತ. ನೀವು ಕೇಳಿದ್ರು ನಿಮ್ಮ ಲಗ್ನದಲ್ಲಿ ನಿಮ್ಮ ಮಗಳದಲ್ಲಿ ರಾವು ಇದ್ದಾರೆ. ಏನು ಹೇಳಿ? ಲಗ್ನದಲ್ಲಿ ರಾವು ಗ್ರಹ ಇದ್ದರೆ ಭಾಳ ವಿಶೇಷವಾಗಿ ಬೇರೆ ಕ್ಯಾಸ್ಟನ್ನು ಮದುವೆ ಆಗ್ತಾರೆ. ಸೇಮ್ ಕ್ಯಾಸ್ಟನ್ನು ಮದುವೆ ಆದರೂ ಕೂಡ ಅಪ್ಪಿ ಅವನ ಗಂಡ ಹೇಳ್ದಂಗೆ ಕೇಳಬೇಕು. ಏನು ಹೇಳಿ? ಅದೇ ಅವ್ರು ಹೇಳ್ದಂಗೆ ಕೇಳಬೇಕು. ಗಂಡ ಲಗ್ನದಲ್ಲಿ ಹೇಳ್ದಂಗೆ ಕೇಳಬೇಕು. ಗುರು ಮತ್ತು ಬುಧ ಇದ್ದಾರೆ, ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ತಾರೆ ಅಂತ ಹೇಳುತ್ತೆ. ಏನು ಹೇಳಿ? ಭಾಳ ದೊಡ್ಡ ಆಫೀಸರ್, ತುಂಬ ಚೆನ್ನಾಗಿ ದೊಡ್ಡ ಆಫೀಸರ್ ಆಗ್ತಾರೆ ಅಂತ ಹೇಳುತ್ತೆ. ಭಾಳ ಅದ್ಭುತವಾದ ಆಫೀಸರ್ ಆಗ್ತಾರೆ ಅಂತ ಹೇಳುತ್ತೆ.
ಶನಿ ತುಂಬ ಚೆನ್ನಾಗಿದ್ದಾನೆ, ಶನಿನೂ ಕೂಡ ಚೆನ್ನಾಗಿದ್ದಾನೆ, ಲೈಫಲ್ಲಿ ಒಳ್ಳೆ ಕಾರು ಮನೆಲ್ಲ ತಗೋತಾರೆ. ಆದರೆ ಚಂದ್ರ 12ನೇ ಮಲ್ಲಿದ್ದಾನೆ, ಅಂದರೆ 90% ಬೇರೆಕಷ್ಟೇ ಮದುವೆ ಆಗುತ್ತೆ ಅಂತ ಹೇಳುತ್ತೆ. ಚಂದ್ರನು 12th ಲಾಡು, ಲಗ್ನದಲ್ಲಿ ರಾವು, ಸಪ್ತಮಾಧಿಪತಿ ಕೂಡ ತುಂಬ ಗ್ರಹ ಜೊತೆ ಇದ್ದಾನೆ. ಲವ್ ಮ್ಯಾರೇಜ್ ಜಾತಕ ಅಂತ ಹೇಳುತ್ತೆ. ಎಜುಕೇಷನ್ ತುಂಬ ಚೆನ್ನಾಗಿದೆ. ಲವ್ವಲ್ಲಿ